ನಾವು ಎಂಥದೇ ಔಷಧ ಕೊಟ್ಟರು ತಲೆಯಿಂದ ಸ್ಟ್ರೆಸ್ ಹೋಗಲಿಲ್ಲ ಅಂತಾದರೆ ಸಹಜವಾಗಿ ಹೊಟ್ಟೆ ಸರಿ ಆಗಲ್ಲ. ಹೊಟ್ಟೆ ಸರಿ ಆಗಲಿಲ್ಲ ಅನ್ನೋ ಕಾರಣಕ್ಕೆ ತಲೆಯಲ್ಲಿ ಚಿಂತೆ ಕಾಡ್ತಾ ಇರುತ್ತೆ. ಇದು ತುಂಬ ಜನರಿಗೆ ಆಗ್ತಿರೋ ತೊಂದರೆ. ಅದಿತಿ ಮುದ್ರೆಯನ್ನು ಮಾಡು ಅಂತ ಹೇಳಿದರು. ಇದು ನಮಗೆ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಹೇಳಿದರು, ಇದು ದೇಹದಲ್ಲಿರುವಂಥ ವಿಷವನ್ನು ತೆಗಿತದೆ, ನಮ್ಮಲ್ಲಿರುವ ನೆಗೆಟಿವ್ ಎನರ್ಜಿಯನ್ನು ಕಡಿಮೆ ಮಾಡುತ್ತೆ. ವಿಷ್ಟಬ್ಧ ಅಜೀರ್ಣ ಅಂದರೆ ಈ ವಾತ ದೋಷ ತುಂಬ ಹೆಚ್ಚಾಗಿ ಆಗುವಂಥ ಅಜೀರ್ಣ ಸಮಸ್ಯೆ ಎಲ್ಲ ಹಂಗಾಗುತ್ತೆ. ನಮಸ್ಕಾರ. ಬಾಯಿಯಿಂದ ಗುದದವರೆಗೆ ಶುದ್ಧಿ ಮಾಡಿಕೊಳ್ಳಿ ಅಂತ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲಿ ಹೇಳಿದ್ದನ್ನು ಫಾಲೋ ಮಾಡಿದವರು 170 ಜನರಿಗೆ ಅವರಿಗೆ ರಿಸಲ್ಟ್ ಸಿಗ್ಬೋದು. ಆದರೆ ಇನ್ನುಳಿದ 30 ಜನರಿಗೆ ಎಷ್ಟೇ ಕಷ್ಟಪಟ್ಟರು, ಎಷ್ಟೇ ನಾನು ಫಾಲೋ ಮಾಡ್ತೇನೆ ಅಂತ ಅವ್ರು ಹೇಳಿದರೂ ಕೂಡ ಅವರಿಗೆ ಅವರ ಹೊಟ್ಟೆಯನ್ನು ಶುದ್ಧ ಮಾಡ್ಕೊಳ್ಳಿಕ್ಕೆ, ಅಂದರೆ ಹೊಟ್ಟೆಯಲ್ಲಿ ಗ್ಯಾಸ್ ತುಂಬಿಕೊಳ್ಳೋದು, ಕಾನ್ಸ್ಟಿಪೇಷನ್ ತುಂಬ ಆಗೋದು ಅಥವಾ ಹೊಟ್ಟೆ ಭಾರ ಅನ್ಸೋದು, ಇದನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ಎಷ್ಟೋ ಬಾರಿ ಹೇಳ್ತಾರೆ ಅವರು, ನೀವು ಹೇಳಿದ್ದೆಲ್ಲ ಫಾಲೋ ಮಾಡ್ತೇನೆ, ಎಷ್ಟೆಷ್ಟೋ ಡಾಕ್ಟರ್ಸ್ ಮೆಡಿಸಿನ್ಸ್ ತೊಗೊಂಡು ನೋಡಿ ಆಯಿತು, ಯಾರೋ ಹೇಳಿದ ಮನೆಮದ್ದು ಮಾಡಿ ಆಯಿತು, ಏನು ಮಾಡಿದರೂ ನನಗೆ ಹೊಟ್ಟೆ ಸರಿಯಾಗಲ್ಲ, ಯಾವಾಗಲೂ ಒಂಥರ ಹೊಟ್ಟೆಯನ್ನು ಹೊತ್ತುಕೊಂಡು ನಾನು ತಿರುಗಾಡ್ತಿದ್ದೇನೆ ಅನ್ನೋ ಫೀಲಿಂಗ್ ನನಗಿರುತ್ತೆ, ಇದಕ್ಕೆ ಏನು ಮಾಡಬೇಕು ಅಂತ ಅರ್ಥ ಆಗ್ತಿಲ್ಲ ಅಂತ. ಈ ರೀತಿ ಸರಿ ಆಗದೇ ಇರಲಿಕ್ಕೆ ಮುಖ್ಯ ಕಾರಣಗಳು ಯಾವ್ಯಾವುದು ಮತ್ತು ಪ್ರತಿಯೊಂದಕ್ಕೂ ನಾವೇನು ಪರಿಹಾರ ಮಾಡ್ಕೊಳ್ಬೋದು ಅನ್ನೋದನ್ನು ನೋಡೋಣ. ಮೊದಲನೇ ಕಾರಣ ಸ್ಟ್ರೆಸ್ ಅಥವಾ ಮಾನಸಿಕ ಒತ್ತಡ. ನಾನು ಯಾವಾಗಲೂ ಹೇಳ್ತೇನಲ್ಲ, ತಲೆ ಸರಿ ಇಲ್ಲ ಅಂತಂದರೆ ಕರುಳು ಸರಿ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕೆ ಅಂದರೆ ನಾವು ಸ್ಟ್ರೆಸ್ ಹೆಚ್ಚು ಮಾಡಿಕೊಂಡಷ್ಟು ನಮ್ಮ ದೇಹದಲ್ಲಿ ಕೆಲವು ಇನ್ಫ್ಲಮೇಷನ್ ಉಂಟು ಮಾಡುವಂಥ ಹಾರ್ಮೋನ್ಸ್ ರಿಲೀಸ್ ಆಗ್ತವೆ. ಅದರಿಂದಾಗಿ ಕರುಳು ಸರಿ ಇರಲಿಕ್ಕೆ ಸಾಧ್ಯ ಇಲ್ಲ. ಎಸ್ಪೆಷಲಿ ಗುಡ್ ಬ್ಯಾಕ್ಟೀರಿಯಾ ಬದುಕಲಿಕ್ಕೂ ಕೂಡ ಕಷ್ಟ ಆಗುತ್ತೆ. ಹಾಗಾಗಿ ನಾವು ಸ್ಟ್ರೆಸ್ ಲೆವೆಲನ್ನು ಕಡಿಮೆ ಮಾಡ್ಕೊಳ್ಬೇಕು. ಅದು ಮಾಡ್ಕೊಳ್ಳಿಲ್ಲ ಅಂತಾದರೆ ಯಾವ ಔಷಧ ತೆಗೆದುಕೊಂಡರೂ ಕೂಡ ನಮ್ಮ ಹೊಟ್ಟೆ ಸರಿ ಆಗಲಿಕ್ಕೆ ಸಾಧ್ಯ ಇಲ್ಲ, ಕರುಳು ಖುಷಿಯಿಂದ ಇರಲಿಕ್ಕೆ ಸಾಧ್ಯ ಇಲ್ಲ. ಮುಂದೊಂದು ದಿನ ಆಟೋ ಇಮ್ಯೂನ್ ಅಂತ ಕಾಯಿಲೆಗಳು ಬರಬಹುದು. ಇದ್ರ ಬಗ್ಗೆ ಹಲವಾರು ಬಾರಿ ನಾವು ಮಾತಾಡಿದ್ದೇವೆ. ಏನು, ಮೊದಲನೇದಾಗಿ ಆದಷ್ಟು ಅನವಶ್ಯಕ ವಿಷಯಗಳ ಬಗ್ಗೆ ನಾವು ಯೋಚನೆ ಮಾಡೋದನ್ನು ಬಿಡಬೇಕು ಅಂತ. ಯಾರೋ ಏನೋ ಹೇಳಿದರು ಅಥವಾ ಇನ್ನೇನೋ ಆಗಬೇಕಿತ್ತು, ಅದು ಆಗಲಿಲ್ಲ, ಲೈಫಲ್ಲಿ ಯಾವತ್ತೋ ಏನೋ ಅಂದುಕೊಂಡಿದ್ದೆ ಅದು ಸಾಧ್ಯ ಆಗಲಿಲ್ಲ, ಈ ರೀತಿ, ಅಥವಾ ಮುಂದೆ 10 ವರ್ಷಗಳ ನಂತರ ಕತೆ ಏನಾಗ್ಬೋದು, ಈ ರೀತಿ ನಾವು ಚಿಂತೆ ಮಾಡೋದ್ರಿಂದ ದೂರ ಇರಬೇಕು, ಮೊದಲನೇದು. ಎರಡನೇದು, ನಿತ್ಯದ ನಮ್ಮ ಲೈಫನ್ನು ಆದಷ್ಟು ಡಿಸಿಪ್ಲಿನ್ಡ್ ಆಗಿ ಇರಲಿಕ್ಕೆ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಅಂತ. ಹಾಗಾದರೆ ಇದನ್ನು ಸರಿ ಮಾಡ್ಕೊಳ್ಳೋದು ಹೇಗೆ, ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೊಳ್ಳೋದು ಹೇಗೆ? ಮೊದಲನೇದಾಗಿ ನಾವು ನಿನ್ನೆ ನಾಳೆಗಳ ಚಿಂತೆಯಲ್ಲಿ ತುಂಬ ಇರ್ತೇವೆ, ಅದನ್ನು ಕಡಿಮೆ ಮಾಡಿಕೊಳ್ಬೇಕು. ಇನ್ನೊಂದು, ಬೇರೆಯವರಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೇವೆ, ಅದನ್ನು ಕೂಡ ಬಿಡಬೇಕು. ಸಾಧ್ಯ ಆದರೆ ಅದನ್ನು ಝೀರೋ ಮಾಡಬೇಕು. ಅದು ಆಗಲಿಲ್ಲ ಅಂದರೆ ಎಷ್ಟಾಗತ್ತೋ ಅಷ್ಟು ಕಡಿಮೆ ಮಾಡಬೇಕು. ಈ ನಾವು ನಮಗಿಂತ ಹೆಚ್ಚು ಬೇರೆಯವರು ಏನು ಅಂದುಕೊಳ್ತಾರೆ ಅಥವಾ ನನ್ನ ಸ್ಟೇಟಸ್ ಈ ಥರ ಇರಬೇಕು, ನನ್ನ ನೋಡಿ ಅವರಿಗೆ ಹೊಟ್ಟೆ ಕಿಚ್ಚಾಗಬೇಕು, ಈ ರೀತಿಯ ಭಾವನೆಯಿಂದನೇ ತುಂಬ ಸಾರಿ ಸಫರ್ ಆಗ್ತಾ ಇರ್ತೇವೆ. ಸೊ ಆ 4 ಜನ ಏನು ಅಂದ್ಕೊಳ್ತಾರೆ ಅಂತ ನಾವು ಯೋಚನೆ ಮಾಡ್ತೀವಲ್ಲ, ಆ 4 ಜನರನ್ನು ನಾವು ಮನಸ್ಸಿನ ತೆಗೆದಾಕ್ಬಿಟ್ರೆ ಆರಾಮಾಗಿ ಖುಷಿಯಿಂದ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ನಾವು ನಮ್ಮ ಲೈಫನ್ನು, ನಮ್ಮ ಇಡೀ ದಿನವನ್ನು ಎಷ್ಟು ಸಾಧ್ಯವೋ ಅಷ್ಟು ಡಿಸಿಪ್ಲಿನ್ನಾಗಿ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡಿದರೆ ಆಗ ಸ್ವಲ್ಪ ಮಟ್ಟಿಗೆ ತ್ರಾಸು ಕಡಿಮೆ ಆಗುತ್ತೆ. ಅಥವಾ ನನ್ನ ಹತ್ರ ಏನು ಕೆಲಸ ಮಾಡಲಿಕ್ಕೆ ಸಾಧ್ಯ, ನನ್ನ ಹತ್ರ ಯಾವ್ಯಾವುದನ್ನು ಸಾಲ್ವ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋದೊಂದು ಐಡಿಯಾ ಬರುತ್ತೆ. ಮತ್ತು ನಾನು ತುಂಬ ಸಲ ಹೇಳೋದೇನು ಅಂತಂದರೆ, ಚಿಂತೆ ಮಾಡಲಿಕ್ಕೆ ಅಂತಲೇ ಒಂದು ಸ್ವಲ್ಪ ಸಮಯ ಮೀಸಲಿಡಬೇಕು. ಸಂಜೆ 5 to 5:30 ಯೋಚನೆ ಮಾಡೋದು ಅಂತ. ಆಗ ನಮ್ಮ ಮನಸ್ಸಿಗೆ ಬಂದಿರುವಂಥ ಚಿಂತೆಗಳನ್ನೆಲ್ಲ ಬರಿತಾ ಹೋಗಬೇಕು. ಪ್ರತಿಯೊಂದಕ್ಕೂ ಪರಿಹಾರ ಇದೆಯಾ, ಪರಿಹಾರ ಇಲ್ಲ ಅಂದರೆ ನಾವೇನು ಮಾಡಲಿಕ್ಕೆ ಆಗಲ್ಲ, ದೇವರ ಪ್ರಾರ್ಥನೆ ಮಾಡಬೇಕಷ್ಟೆ. ಪರಿಹಾರ ಇದೆ ಅಂತಾದರೆ ಏನೇನೇನು ಮಾಡ್ಬೋದು, ಈ ಥರ ನಾವು ಸಾಲ್ವ್ ಮಾಡಲಿಕ್ಕೆ ಹೋಗಬೇಕು. ಇಲ್ಲ ಅಂದರೆ ಇಡೀ ದಿನ ಬೇಡದೇ ಇರೋ ಯೋಚನೆಗಳು ಬರ್ತಾ ಹೋಗ್ತವೆ. ನಾನು ಹೇಳೋದೇನು ಅಂತಂದರೆ, ಆ ಥರ ಯೋಚನೆ ಬಂದಾಗ ಈ ಗೂಗಲ್ ಟಾಸ್ಕ್ ಅಂದರೆ ಅಂತ ಒಂದು ಆ್ಯಪ್ ಇದೆ ಮೊಬೈಲಲ್ಲಿ, ಅಲ್ಲಿ ನಾವು ಟಾಸ್ಕ್ಸ್ ಹಾಕೋತಾ ಹೋಗ್ಬೋದು, ಅಂದರೆ ಲಿಸ್ಟ್ ಮಾಡ್ಕೋತಾ ಹೋಗ್ಬೋದು, ನನಗೇನೇನು ಸಮಸ್ಯೆ ಅಥವಾ ಎಲ್ಲ ಒಂದು ಕಡೆ ಬರೆದಿಡ್ಬೋದು ನನಗಿರುವ ಪ್ರಾಬ್ಲಮ್ಸ್ ಏನೇನು ಅಂತ. ಕೂತ್ಕೊಂಡು ಚಿಂತೆ ಮಾಡೋ ಟೈಮ್ ಇದೆಯಲ್ಲ, ಆಗ ಚಿಂತೆ ಮಾಡಬೇಕು. ಇಲ್ಲ ಅಂದರೆ ಎಷ್ಟೋ ಬಾರಿ ಆ ಚಿಂತೆಯೇ ಹೊಟ್ಟೆ ಸಮಸ್ಯೆ ಕಾರಣ ಆಗಿರುತ್ತೆ. ಆದರೆ ಪೇಷಂಟ್ಸ್ ಬಂದು ನಮ್ಮ ಹತ್ರ ಏನು ಹೇಳ್ತಾರೆ ಅಂತಂದರೆ, ಈ ಸಮಸ್ಯೆ ಕಡಿಮೆ ಆಗೋ ಥರ ಕಾಣಲ್ಲ, ನನಗೆ ಜೀವನೇ ಬೇಡ ಅಂತ ಅನ್ಸುತ್ತೆ ಅಂತ. ಇರೋ ಸಮಸ್ಯೆ ದೊಡ್ಡದಲ್ಲ, ಏನೋ ದೊಡ್ಡ ರೋಗ ಬಂದಿಲ್ಲ, ಆದರೆ ಆ ತೊಂದರೆಯನ್ನು ಕೂಡ ಇವರು ತುಂಬ ದೊಡ್ಡದಾಗಿ ತಲೆಯಲ್ಲಿಟ್ಟುಕೊಂಡು ಅದ್ರ ಬಗ್ಗೆ, ನನ್ನ ಕಾಯಿಲೆ ಬಗ್ಗೆನೇ ಚಿಂತೆ ಅಂತ ಹೇಳ್ತಾರೆ. ಬಟ್ ಆ ಚಿಂತೆಯಿಂದ ಕಾಯಿಲೆ ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ. ಮದುವೆ ಆಗದ ಹೊರತು ಹುಚ್ಚು ಬಿಡಲ್ಲ, ಹುಚ್ಚು ಬಿಟ್ಟು ಹೊರತು ಮದುವೆ ಆಗಲ್ಲ, ಆ ಥರ ಪರಿಸ್ಥಿತಿ ಹಾಕ್ಕೊಂಡಿರುತ್ತೆ. ಯಾಕೆಂದರೆ ನಾವು ಎಂಥದೇ ಔಷಧ ಕೊಟ್ಟರು ತಲೆಯಿಂದ ಸ್ಟ್ರೆಸ್ ಹೋಗಲಿಲ್ಲ ಅಂತಾದರೆ ಸಹಜವಾಗಿ ಹೊಟ್ಟೆ ಸರಿ ಆಗಲ್ಲ. ಹೊಟ್ಟೆ ಸರಿ ಆಗಲಿಲ್ಲ ಅನ್ನೋ ಕಾರಣಕ್ಕೆ ತಲೆಯಲ್ಲಿ ಚಿಂತೆ ಕಾಡ್ತಾ ಇರುತ್ತೆ. ಇದು ತುಂಬ ಜನರಿಗೆ ಆಗ್ತಿರೋ ತೊಂದರೆ. ಎರಡನೇದು, ಕೆಲವು ಫುಡ್ ಐಟಮ್ಸ್. ಉದಾಹರಣೆಗೆ ಹಾಲು ಕುಡಿದ್ರೆ ಮಾತ್ರ ಅವ್ರಿಗೆ ಗ್ಯಾಸ್ ಆಗುತ್ತೆ, ಬೇರೆ ಯಾವ ಫುಡ್ಡಿಂದನೂ ಆಗಲ್ಲ. ಯಾಕೆಂದರೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರುತ್ತೆ, ಅದನ್ನು ತಡ್ಕೊಳ್ಳಿಕ್ಕಾಗ್ದೇ ಹೊಟ್ಟೆಯಲ್ಲಿ ಉಬ್ರ, ಲೂಸ್ ಮೋಷನ್ ಆಗೋದು, ಈ ಥರ ಸಮಸ್ಯೆಗಳಾಗ್ತಾ ಇರ್ತವೆ. ಕೆಲವೊಬ್ಬರಿಗೆ ಯಾವುದೇ ರೀತಿಯ ಗ್ಯಾಸ್ ಆಗುವಂಥ ಫುಡ್ ಐಟಮ್ಸ್ ತಿಂದರೆ ಏನೂ ಆಗಲ್ಲ. ಉದಾಹರಣೆಗೆ ಆಲೂಗಡ್ಡೆ ತಿಂದರೂ ಏನು ಸಮಸ್ಯೆ ಆಗಲ್ಲ, ತೊಗರಿಬೇಳೆ ತಿಂದರೆ ಏನಾಗಲ್ಲ, ಶೇಂಗಾ ತಿಂದರೆ ಮಾತ್ರ ಸಮಸ್ಯೆ ಅಂತ ಹೇಳ್ತಾರೆ. ಕೆಲವೊಬ್ಬರಿಗೆ ಗ್ಲೂಟನ್ ಅಲರ್ಜಿ ಇರುತ್ತೆ.
ಅಂದರೆ ಎಸ್ಪೆಷಲಿ ಇರುವಂಥ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಿದಾಗ ಸಮಸ್ಯೆ ಆಗೋದಿರುತ್ತೆ. ಒಂದು ಎಕ್ಸಾಂಪಲ್ ಗೋಧಿ ಹಿಟ್ಟು ಅಂತ ಇಟ್ಕೊಳ್ಳಿ, ಅದನ್ನು ಗೋಧಿಯಿಂದ ಮಾಡಿದಂಥ ಐಟಮ್ಸ್ ತಿಂದಾಗ ಮಾತ್ರ ತೊಂದರೆ ಆಗ್ತಾ ಇರುತ್ತೆ. ಇದಕ್ಕೆಲ್ಲ ಏನು ಮಾಡಬೇಕು? ಸಾಧ್ಯ ಆದರೆ ಸಿಂಪಲ್ಲಾಗಿ ಬಿಟ್ಟುಬಿಡಿ ಅಂತ ಹೇಳುವಂಥದ್ದಾದರೆ ಅದನ್ನು ಬಿಟ್ಟು ನಾವು ಉಳಿದ ಆಹಾರವನ್ನು ಮಾತ್ರ ಸೇವನೆ ಮಾಡಬೇಕು. ಇಲ್ಲ ಅಂತ ಆದರೆ ಈಗ ಉದಾಹರಣೆಗೆ ಹಾಲಿಗೆ ಸ್ವಲ್ಪ ಶುಂಠಿ ಪುಡಿ, ಜೀರಿಗೆ ಪುಡಿ ಹಾಕ್ಕೊಂಡು ಕುಡಿದ್ರೆ ತೊಂದರೆ ಆಗೋದಿಲ್ವಾ ಅಂತ ನೋಡಬೇಕು. ಮತ್ತು ಹಾಲನ್ನು ನಾವು ಎಷ್ಟು ಕುಡಿತೀವಲ್ಲ ಅದರ 2 ಪಟ್ಟು ಊಟದ ಸಮಯದಲ್ಲಿ ಮಜ್ಜಿಗೆಯನ್ನು ಸೇವನೆ ಮಾಡಬೇಕು. ಆವಾಗ ಸ್ವಲ್ಪ ಮಟ್ಟಿಗೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಈ ಶೇಂಗಾ ತಿಂದರೆ ಸಮಸ್ಯೆ ಆಗುತ್ತೆ ಅನ್ನೋರು ಸ್ಪೈಸಸನ್ನು ಹೆಚ್ಚೆಚ್ಚು ಯೂಸ್ ಮಾಡಬೇಕು. ಈಗ ಊಟದ ಕೊನೆಯಲ್ಲಿ ಮಜ್ಜಿಗೆಗೆ ಸ್ವಲ್ಪ ಸಣ್ಣ ತುಣುಕು ಇಂಗು, ಜೀರಿಗೆ ಪುಡಿ, ಶುಂಠಿ ಪುಡಿ, ಕಾಳುಮೆಣಸಿನ ಪುಡಿ, ಓಂಕಾಳಿನ ಪುಡಿ ಇಂಥವನ್ನು ಹಾಕಿ ಅದನ್ನು ಕುಡಿಬಹುದು. ಗ್ಲೂಟೆನ್ ಅಲರ್ಜಿ ಇದೆ ಅಂತಾದರೆ ಒಂದು ಗ್ಲೂಟೆನನ್ನು ಅವಾಯ್ಡ್ ಮಾಡೋದು, ಇಲ್ಲ ಅಂತಾದರೆ ಹೆಚ್ಚೆಚ್ಚಿನ ಪ್ರಮಾಣದಲ್ಲಿ ನಾವು ಈ ಸ್ಪೈಸಸನ್ನು ಸೇವನೆ ಮಾಡೋದು. ಎಲ್ಲ ರೀತಿಯ ಸ್ಪೈಸಸನ್ನು ನಾವು ತಗೊಳ್ತಾ ಹೋದರೆ ಅದು ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಬರಲಿಕ್ಕೆ ಹೆಲ್ಪ್ ಆಗುತ್ತೆ. 3ನೇದು ಚಟಗಳು, ಗುಟ್ಕಾ, ಸಿಗರೇಟ್, ಡ್ರಿಂಕ್ಸ್ ಇವುಗಳಿಂದ ಸಮಸ್ಯೆ ಆಗುತ್ತೆ. ಈವನ್ ಟೀ ಕುಡಿಯೋದ್ರಿಂದ ಕೂಡ. ಯಾಕೆಂದರೆ ಇವೆಲ್ಲವೂ ಕೂಡ ಇನ್ಫ್ಲಮೇಷನ್ನ ಹೆಚ್ಚು ಮಾಡ್ತವೆ. ಸೊ ಅವುಗಳನ್ನು ಸ್ವಲ್ಪ ನಿಧಾನವಾಗಿ ಕಡಿಮೆ ಮಾಡ್ತಾ ಬಿಟ್ಟರೆ ತುಂಬ ಒಳ್ಳೆಯದು. ಒಂದೊಂದು ಈ ಚಟದ ಐಟಮ್ ಇದೆಯಲ್ಲ ಒಂದೊಂದು ರೀತಿಯಲ್ಲಿ ಇನ್ಫ್ಲಮೇಷನ್ನ ಉಂಟು ಮಾಡುತ್ತೆ. ಎಷ್ಟೋ ಬಾರಿ ಅನಿಸುತ್ತೆ ನಾನು ಸಿಗರೇಟ್ ಸೇದಿದ್ರೆ ಅದು ಶ್ವಾಸಕೋಶವನ್ನು ಹಾಳು ಮಾಡಬೇಕೆ ಹೊರತು ಹೊಟ್ಟೆಗೇನು ಮಾಡುತ್ತೆ ಅಂತ. ಇಲ್ಲ, ಅದು ಇಡೀ ದೇಹನ ಹಾಳು ಮಾಡುತ್ತೆ. ವಿಶೇಷವಾಗಿ ಹೊಟ್ಟೆಯನ್ನು ಕೂಡ, ಅಲ್ಲಿ ಮೇನ್ಲಿ ಆ ಮ್ಯೂಕೋಸಲ್ ಲೈನಿಂಗ್ ಇದೆಯಲ್ಲ ಆ ಲೈನಿಂಗನ್ನೇ ಹಾಳು ಮಾಡುತ್ತೆ. ಅವರು ಲಾಂಗ್ ಟರ್ಮಲ್ಲಿ ತುಂಬ ದೊಡ್ಡ ಹೊಟ್ಟೆಯ ಸಮಸ್ಯೆ ಕಾರಣ ಆಗ್ಬೋದು. ಆಲ್ಕೋಹಾಲ್ ಕೂಡ ಅದೇ ಥರ. ಎಸ್ಪೆಷಲಿ ಖಾಲಿ ಹೊಟ್ಟೆಯಲ್ಲಿ ಡ್ರಿಂಕ್ಸ್ ಮಾಡುವವರಿಗೆ ಆ ಡ್ರಿಂಕ್ಸ್ ಹೊಟ್ಟೆಯಲ್ಲಿರುವಂಥ ಆ್ಯಸಿಡನ್ನು ತಗೊಂಡು ಹೋಗಿ ಕರಳಿಗೆ ಹೋಗಿ ಅಲ್ಲಿ ಕರಳಲ್ಲಿ ಹುಣ್ಣು ಕೂಡ ಮಾಡ್ಬೋದು. ಕರಳಿನ ಆ ನ್ಯಾಚುರಲ್ ಎನ್ವೈರ್ನ್ಮೆಂಟಂತೂ ಹಾಳು ಮಾಡಿಯೇ ಮಾಡುತ್ತೆ. ಹಾಗಾಗಿ ಒಂದು ವೇಳೆ ನಿಮ್ಮ ಹತ್ರ ಇದು ಯಾವ ಚಟಗಳನ್ನು ಬಿಡಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಅಂತಾದರೆ ಆಗ ಅಟ್ಲೀಸ್ಟ್ ಈಗ ಟೀ ಕುಡಿಯೋದು, ಕಾಫಿ ಕುಡಿಯೋದು, ಡ್ರಿಂಕ್ಸ್ ಮಾಡೋದು ಈ ಥರದ್ದನ್ನು ದಯವಿಟ್ಟು ಖಾಲಿ ಹೊಟ್ಟೆಲಂತೂ ಮಾಡಲೇಬೇಡಿ. 4ನೇದು ಅಗ್ನಿಮಾಂದ್ಯ. ನಮ್ಮ ಡೈಜೆಷನ್ ಪವರ್ ತುಂಬ ಕಡಿಮೆ ಇದ್ದಾಗ ಸಹಜವಾಗಿ ನಾವು ತಿಂದಿರುವ ಆಹಾರವನ್ನು ಜೀರ್ಣ ಮಾಡ್ಕೊಳ್ಳಿಕ್ಕಾಗಲ್ಲ. ಏನು ತಿಂದರೂ ಕೂಡ ಗ್ಯಾಸ್ ಆಗುತ್ತೆ. ಹಾಗಾಗಿ ಬಹಳಷ್ಟು ಜನ ಹೇಳ್ತಾರೆ ಏನು ತಿಂದರೂ ಗ್ಯಾಸ್ ಆಗುತ್ತೆ ಅಂತ. ಅಂಥವರು 1 ತಿಂಗಳು, 1.5 ತಿಂಗಳು, ಹೆಚ್ಚೆಂದರೆ ಒಂದು 2-3 ತಿಂಗಳು ಡೈಜೆಷನ್ ಪವರನ್ನು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಬೇಕಾದಂಥ ಆಯುರ್ವೇದ ಔಷಧಗಳು ಅಥವಾ ಕೆಲವೊಮ್ಮೆ ಪಂಚಕರ್ಮ ಚಿಕಿತ್ಸೆಗಳನ್ನು ತೆಗೆದುಕೊಳ್ಳೋದು, ಈ ಥರದ್ದನ್ನು ಮಾಡ್ಕೊಳ್ಳೋದನ್ನು ಸಾಲ್ವ್ ಮಾಡ್ಕೊಳ್ಬೇಕು. ಇನ್ನೊಂದು ವಿಷ್ಟಬ್ಧ ಅಜೀರ್ಣ, ಅಂದರೆ ಈ ವಾತ ದೋಷ ತುಂಬ ಹೆಚ್ಚಾಗಿ ಆಗುವಂಥ ಅಜೀರ್ಣ ಸಮಸ್ಯೆಲ್ಲ ಹಂಗಾಗುತ್ತೆ. ಅಂದರೆ ನಾವು ತುಂಬ ಡ್ರೈ ನೇಚರ್ ಇರುವಂಥ ಫುಡ್ಡನ್ನು ತಗೊಳ್ಳೋದು, ತುಂಬ ಕಡಿಮೆ ಊಟ ಮಾಡೋದು, ಅಥವಾ ಅತಿಯಾಗಿ ಉಪವಾಸ ಪದೇ ಫೋರ್ಸ್ಫುಲಿ ಮಾಡೋದು, ನಮಗೆ ನ್ಯಾಚುರಲ್ ಅರ್ಜಸ್ ಜಾಸ್ತಿ ಇರುತ್ತೆ ಅದನ್ನು ಸಪ್ರೆಸ್ ಮಾಡೋದು, ಈ ಕಾರಣಗಳಿಂದಾಗಿ ವಾತದೋಷ ಹೆಚ್ಚಾಗಿ ಅಜೀರ್ಣ ಉಂಟಾಗುತ್ತೆ. ಅಂಥ ಸಂದರ್ಭದಲ್ಲಿ ನಾವು ತುಂಬ ಜಾಸ್ತಿ ಸಮಸ್ಯೆ ಇದೆ ಅಂತಂದರೆ ಆವಾಗ ವಿರೇಚನ, ಬಸ್ತಿಯಂಥ ಚಿಕಿತ್ಸೆಗಳು ಬೇಕಾಗ್ತವೆ. ಅದಿಲ್ಲ ಅಂತಾದರೆ ನಾವು ಸ್ವಲ್ಪ ಸ್ಪೈಸಸನ್ನು ಹೆಚ್ಚು ಬಳಕೆ ಮಾಡೋದು, ಆಹಾರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ತುಪ್ಪ, ಎಣ್ಣೆಯನ್ನು ಬಳಕೆ ಮಾಡೋದು, ವಾತದೋಷವನ್ನು ಕಡಿಮೆ ಮಾಡುವಂಥ ಯೋಗಾಸನಗಳು, ಪ್ರಾಣಾಯಾಮಗಳನ್ನು ಮಾಡೋದು, ಇಂಥವುಗಳನ್ನು ಮಾಡ್ಕೊಳ್ತಾ ಆ ಥರದ ಅಜೀರ್ಣವನ್ನು ಕಡಿಮೆ ಮಾಡಿಕೊಂಡ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇನ್ನೊಂದು ವಿಷಾಹಾರ ಸೇವನೆ. ವಿಷಾಹಾರ ಸೇವನೆ ಅಂತಂದರೆ ನಾವೇನೋ ವಿಷವನ್ನು ತಗೊಂಡು ಕುಡಿತೇವೆ ಅಂತ ಅರ್ಥ ಅಲ್ಲ. ನಾವು ನಿತ್ಯ ಸೇವನೆ ಮಾಡುವಂಥ ಆಹಾರದಲ್ಲಿ ಎಷ್ಟು ಬಾರಿ ವಿಷ ಇರುತ್ತೆ, ಅಥವಾ ಕೆಲವು ಮೆಡಿಸಿನ್ಸ್ ವಿಷವಾಗಿ ನಮಗೆ ತೊಂದರೆ ಕೊಡ್ತಾ ಇರುತ್ತೆ, ಅಥವಾ ಪದೇ ಹೊರಗಡೆ ತಿನ್ನೋ ರೂಢಿ ಇದ್ದರೆ ಅದು ಕೂಡ ಹೇಗಿದ್ದರೂ ವಿಷ ಅಂತ ನಮಗೆಲ್ಲ ಗೊತ್ತಿದೆಯಲ್ಲ, ಅದರಿಂದ ಸಮಸ್ಯೆ ಉಂಟಾಗುತ್ತೆ. ಒಟ್ಟಿನಲ್ಲಿ ವಿಷದಿಂದ ತೊಂದರೆ ಉಂಟಾಗುತ್ತೆ. ಅದನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ವಿಷವನ್ನು ನಮ್ಮ ಹೊಟ್ಟೆಯಿಂದ ಅಥವಾ ನಮ್ಮ ದೇಹದಿಂದ ತೆಗೆಯುವಂಥ ಆಹಾರ ಪದಾರ್ಥಗಳು, ಅಂತಹ ಔಷಧಗಳು ಅಥವಾ ಅಂತಹ ಈ ಪ್ರಾಣಾಯಾಮ ಮುದ್ರೆಗಳನ್ನು ನಾವು ಫಾಲೋ ಮಾಡಬೇಕು. ಉದಾಹರಣೆಗೆ ವಾರದಲ್ಲಿ 1-2 ದಿವಸ ಕಹಿ ಬೇವಿನ ಕಷಾಯವನ್ನು ಕುಡಿಯೋದು, ಅಥವಾ ಅಮೃತ ಬಳ್ಳಿಯ ಕಷಾಯ ಮಾಡೋದಕ್ಕೆ ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಕುಡಿಯೋದು. ಆಯುರ್ವೇದದಲ್ಲಿ ಕೆಲವು ವಿಷವನ್ನು ತೆಗೆಯುವಂಥ ಔಷಧಿಗಳಿರ್ತವೆ, ಅಂಥವುಗಳನ್ನು ಸೇವನೆ ಮಾಡಬಹುದು. ತೀರಾ ಜಾಸ್ತಿ ಇದ್ದರೆ ಪಂಚಕರ್ಮ ಚಿಕಿತ್ಸೆ ಅಂತದನ್ನು ತೆಗೆದುಕೊಳ್ಬೇಕಾಗಬಹುದು. ನನಗೊಂದು ಘಟನೆ ನೆನಪಿದೆ. ಒಂದು ಸಾರಿ ನಮ್ಮ ಗುರುಗಳ ಹತ್ರ ಒಬ್ಬರು ಅವರ ಶಿಷ್ಯ ಅಥವಾ ಪೇಷಂಟ್ ಅಂತ ಅಂದ್ಕೊಳ್ಳಿ ಅವ್ರು ಬಂದು ನೀವು ಹೇಳಿದ ಎಲ್ಲ ಕ್ರಿಯೆಗಳು, ಎಲ್ಲ ಮುದ್ರೆಗಳು, ಪ್ರಾಣಾಯಾಮಗಳೆಲ್ಲ ಮಾಡಿ ನೋಡಿ ಆಯಿತು, ನನಗೆ ಗ್ಯಾಸ್ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ಲ ಅಂತ. ಈಗ ನಮ್ಮ ಹತ್ರ ಬಂದು ಪೇಷಂಟ್ಸ್ ಹೇಳ್ತಾರಲ್ಲ ಆ ಥರ ಅವ್ರ ಹತ್ರ ಹೇಳಿದ್ರು. ಆಗ ಅವರು ತುಂಬ ಆಶ್ಚರ್ಯ ಅಲ್ಲ, ಹೇಗೆ ಕಡಿಮೆ ಆಗದೆ ಇರಲಿಕ್ಕೆ ಸಾಧ್ಯ, ನೀನು ಸರಿಯಾಗಿ ಮಾಡಿದ್ಯಾ ಅಂತ ಕೇಳಿದರು. ಹೌದು ಅಂತ ಅವ್ರು ಹೇಳಿದರು. ಆಗ ಅವರು ಕೊನೆಯಲ್ಲಿ ಅದಿತಿ ಮುದ್ರೆಯನ್ನು
ಮಾಡು ಅಂತ ಹೇಳಿದರು. ಅದಿತಿ ಮುದ್ರೆ ಅಂದರೆ ಈ ಉಂಗುರ ಬೆರಳಿನ ಬುಡಕ್ಕೆ ಹೆಬ್ಬೆರಳ ತುದಿಯನ್ನು ತಾಗಿಸಿ ಕೂತ್ಕೊಳ್ಳೋದು. ಇದು ನಮಗೆ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಹೇಳಿದರು, ಇದು ದೇಹದಲ್ಲಿರುವಂಥ ವಿಷವನ್ನು ತೆಗಿತದೆ, ನಮ್ಮಲ್ಲಿರುವ ನೆಗೆಟಿವ್ ಎನರ್ಜಿಯನ್ನು ಕಡಿಮೆ ಮಾಡುತ್ತೆ. ಅಥವಾ ಯಾವುದೋ ಬೇರೆ ಕಾರಣದಿಂದ ನಾವು ಯಾವುದೋ ಒಂದು ಕೆಟ್ಟ ಜಾಗಕ್ಕೆ ಹೋದ್ವಿ, ಅಥವಾ ಏನೋ ಒಂದು ಕಾರಣದಿಂದ ನಮಗೆ ನೆಗೆಟಿವ್ ಎನರ್ಜಿ ನಮ್ಮ ಪ್ರಭಾವದಲ್ಲಿ ಸಿಲುಕಿದೆ ಅಂತ ನಾವು ಸುಮ್ಮನೆ ದೃಷ್ಟಿ ಬೀಳೋದು ಅಂತೆಲ್ಲ ಹೇಳ್ತೀವಲ್ಲ, ಆ ಥರ ನೆಗೆಟಿವ್ ಎನರ್ಜಿ ದೇಹದಲ್ಲಿ ಜಾಸ್ತಿ ಆಗಿದೆ, ಮನಸ್ಸಿನಲ್ಲಿ ಜಾಸ್ತಿ ಆಗಿದೆ ಅಂತ ಆದರೆ ಅಂಥ ಸಂದರ್ಭದಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ. ಒಂದು ವಾರ 10 ದಿವಸ ಅವರು ಅದನ್ನು ಮಾಡಿರ್ಬೋದು, ಆಮೇಲೆ ಅದರಿಂದಾಗಿ ಅದು ಪೂರ್ತಿ ವಾಸಿ ಆಯಿತು ಅಂತ ಅವ್ರು ಹೇಳ್ತಿದ್ರು. ಸೊ ಈ ಥರ ಎಷ್ಟೋ ಬಾರಿ ವಿಷದ ಕಾರಣದಿಂದಾಗಿ ನಮಗೆ ಸಮಸ್ಯೆ ಆಗ್ತಾ ಇರುತ್ತೆ. ಆ ವಿಷವನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ನಮ್ಮ ಊಟದಲ್ಲಿ ವಿಷ ಹೋಗದೇ ಇರೋ ಹಾಗೆ ಸಾಧ್ಯ ಆದಷ್ಟು ನಾವು ಪ್ರಯತ್ನ ಮಾಡ್ತಾ ಇರಬೇಕು. ಇನ್ನು ಕೆಲವು ರೋಗಗಳು, ಹೊಟ್ಟೆ ಉಬ್ಬರ ಕಡಿಮೆ ಆಗಲಿ ಅಂತ ಪ್ರಯತ್ನ ಮಾಡ್ತಾ ಇರ್ತಾರೆ. ಆದರೆ ಅವರಿಗೆ ಕೆಲವು ಡಿಸೀಸಸ್ ಇರುತ್ತೆ, ಅವರು ಅದನ್ನು ಅರ್ಥ ಮಾಡ್ಕೊಂಡಿರಲ್ಲ, ಅಥವಾ ಅದ್ರ ಬಗ್ಗೆ ಡಯಾಗ್ನೋಸ್ ಮಾಡ್ಕೊಳ್ಳಿಕ್ಕೆ ಹೋಗಲ್ಲ. ಉದಾಹರಣೆಗೆ ಮೂಲವ್ಯಾಧಿ ಇದ್ದಿರ್ಬೋದು, ಅಥವಾ ಮೂತ್ರಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು, ಮೂತ್ರಾಂಗ ವ್ಯೂಹಕ್ಕೆ ಸಂಬಂಧಪಟ್ಟ ತೊಂದರೆಗಳಿದ್ದರೂ ಈ ಥರ ಸಮಸ್ಯೆ ಉಂಟಾಗುತ್ತೆ. ಸಮ್ಟೈಮ್ಸ್ ಕೆಲವು ವೆರಿ ರೇರ್ ಕಂಡೀಷನ್ಸಲ್ಲಿ ಸುಮ್ಮನೆ ಮತ್ತೆ ಹೆದರ್ಕೊಳ್ಬಾರ್ದು. ಎಲ್ಲ ಒಬ್ಬರೂಪಕ್ಕೆ 1000ರಲ್ಲಿ ಒಬ್ಬರಿಗೋ ಅಥವಾ ಲಕ್ಷಕ್ಕೊಬ್ಬರಿಗೋ ಕ್ಯಾನ್ಸರ್ನಂಥ ಸಮಸ್ಯೆ ಇದ್ದು ಈ ಥರ ಗ್ಯಾಸ್ ಆಗ್ತಾ ಇರುತ್ತೆ. ಜಸ್ಟ್ ಒಂದು ಸ್ಕ್ಯಾನಿಂಗ್ ಕೂಡ ಮಾಡ್ಕೊಳ್ಳೋದೇನೆ ಅವರು ಮನೆಮದ್ದು ಅಥವಾ ಇನ್ನೇನೋ ಈ ಮುದ್ರೆಯನ್ನು ಇನ್ನೇನೋ ಮಾಡ್ಕೊಳ್ತಾ ಇರ್ತಾರೆ. ಅದರಿಂದಾಗಿ ಕೂಡ ಸಮಸ್ಯೆ ಉಂಟಾಗ್ಬೋದು. ಅಥವಾ ಕೆಲವು ಆಟೋ ಇಮ್ಯೂನ್ ಕಾಯಿಲೆಗಳು, ಸೀಲಿಯಾಕಿಸ್ ಅಂತ ಸಮಸ್ಯೆಗಳು, ಅಲ್ಸರೇಟಿವ್ ಕೊಲೈಟಿಸ್ ಸಮಸ್ಯೆಗಳು ಇಂಥವುಗಳಿರ್ತವೆ. ಆದರೆ ಎಷ್ಟೋ ಬಾರಿ ಪೇಷಂಟ್ಸ್ ಅದರ ಬಗ್ಗೆ ಹೆಚ್ಚು ಗಮನ ಕೊಡ್ದೇನೆ, ಬೇರೆ ಸಿಂಪ್ಟಮ್ಸ್ ಬಗ್ಗೆ ಹೆಚ್ಚು ಗಮನ ಕೊಡ್ದೇನೆ ನನಗೆ ಹೊಟ್ಟೆ ಭಾರ ಅನ್ನೋದು ಹೇಳೋದೊಂದೇ ಮಾಡ್ತಾರೆ. ಸೊ ಆ ಸಿಂಪ್ಟಮ್ಸ್ ಅನ್ನು ನೀವು ಸರಿಯಾಗಿ ಡಾಕ್ಟ್ರಿಗೆ ಎಕ್ಸ್ಪ್ಲೇನ್ ಮಾಡಿದರೆ ಆಗ ಅವರು ನಿಮ್ಮ ಕಾಯಿಲೆ ಏನು ಅನ್ನೋದನ್ನು ಡಯಾಗ್ನೋಸ್ ಮಾಡಿ ಸರಿಯಾಗಿ ಕಾಯಿಲೆಗೆ ಚಿಕಿತ್ಸೆ ಕೊಟ್ಟಾಗ ಆ ಕಾಯಿಲೆಯ ಒಂದು ಲಕ್ಷಣವಾದಂಥ ಹೊಟ್ಟೆ ಉಬ್ಬರ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಕೆಲವೊಬ್ಬರಿಗೆ ದೈಹಿಕ ಶ್ರಮ ಸ್ವಲ್ಪವೂ ಇರುವುದಿಲ್ಲ. ಅಂಥವರು ಎಲ್ಲೋ ಅಪರೂಪಕ್ಕೊಂದ್ಸಾರಿ ವಾಕ್ ಮಾಡಿ ನಾನು ವಾಕ್ ಮಾಡ್ತೇನೆ ಅಂತ ಹೇಳ್ತಾ ಇದ್ದರೆ ಖಂಡಿತ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಅದಕ್ಕೆ ಸರಿಯಾಗಿ ಪ್ರತಿನಿತ್ಯ ದೈಹಿಕ ಶ್ರಮ ಇರುವಂಥ ಸಮಯವನ್ನು ಒಂದು ಅರ್ಧ ಮುಕ್ಕಾಲು ಗಂಟೆ ಆದರೂ ನೀವು ಕಳೀಲೇಬೇಕು. ನೀವು ಜಿಮ್ಗೆ ಹೋಗ್ತಿರೋ, ಯೋಗಾಸನ ಮಾಡ್ತಿರೋ, ವಾಕಿಂಗ್ ಮಾಡ್ತಿರೋ, ಜಾಗಿಂಗ್ ಮಾಡ್ತಿರೋ ಗೊತ್ತಿಲ್ಲ, ಒಟ್ಟಲ್ಲಿ ದೈಹಿಕ ಶ್ರಮ ಇರಲೇಬೇಕು. ಈ ಥರದ ಇನ್ನೂ ಕೆಲವು ಚಿಕ್ಕ ಪುಟ್ಟ ಕಾರಣಗಳಿರ್ತವೆ. ಬಟ್ ಮುಖ್ಯ ಕಾರಣಗಳನ್ನು ನಾನು ಹೇಳಿದ್ದೇನೆ. ನಿಮಗೆ ಗ್ಯಾಸ್ ಆಗ್ತಾ ಇದ್ದರೆ ಅದಕ್ಕೆ ಇವುಗಳಲ್ಲಿ ಯಾವುದು ಕಾರಣ ಅಂತ ನಿಮ್ಗೆ ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.